Hello, welcome to today's session of test paper discussion, and in this session we are going to discuss about geography. We have to again match the following. So ಕೊಟ್ಟಿದ ಮೂರು ಪೇರ್ ಕೊಟ್ಟಿದ್ದಾರೆ, ಯಾವುದು ಇನ್ಕರೆಕ್ಟ್ಲಿ ಮ್ಯಾಚ್ಡು ಅದಕ್ಕೆ ಫೋಕಸ್ ಮಾಡಿ ಅಂತ ಹೇಳ್ತೀವಿ. ಕರೆಕ್ಟ್ ಆಗಿದೆ ಇನ್ಕರೆಕ್ಟ್ ಆಗಿದೆ ಅಂತ. ಸೊ ಕರೆಕ್ಟಾಗಿ ಮ್ಯಾಚ್ ಆಗದೆ ಇರೋವಂಥದ್ದು ಯಾವುದು ಅಂತ. ಸೊ ಮೊದಲನೇದು ಒಂದು ಆಪ್ಷನ್ ಕೇಳ್ತಿದ್ದಾರೆ, ಭೀಮಾ ನದಿ. ಸೊ ಭೀಮಾ ನದಿ ಯಾವುದರ ಉಪನದಿ? ಕೃಷ್ಣಾ ನದಿಯ ಉಪನದಿ. ಸೊ ಕೃಷ್ಣಾಗೆ ಸೇರುತ್ತಾ? ಖಂಡಿತವಾಗ್ಲೂ ಕೃಷ್ಣಾಗೆ ಸೇರುತ್ತೆ, ರೈಟ್. ಸೊ ದೇರ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಭೀಮಾ is a tributary of, so like for example Tungabhadra, and we had this other tributaries like Doni, Penganga, Varda, Vainganga. These are all the tributaries of Krishna. North Pennar, also called as Uttara Pinakini. ನಾರ್ತ್ ಪೆನ್ನಾರ್ನ ತಮಿಳ್ನಾಡಲ್ಲಿ ಪೆನ್ನಾರ್ ಅಂತಾರೆ, ನಮ್ಮಲ್ಲಿ ಉತ್ತರ ಪಿನಾಕಿನಿ ಅಂತ ಹೇಳ್ತೀವಿ. ಸೊ ನಂದಿದುರ್ಗ ಹಿಲ್ ರೇಂಜಸ್ ಇಂದ ಹುಟ್ಟುತ್ತೆ. ಸೊ ಇದು ನಂದಿದುರ್ಗ ಹಿಲ್ ರೇಂಜಸ್ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹಿಂಗೆ ಹುಟ್ಟಿ ಮೇಲೆ ಹೋಗುತ್ತೆ. ಸೊ ನಮಗೆ ತುಮಕೂರು ಪಾವಗಡ ಡಿಸ್ಟಿಕಲ್ಲಿ ಹೋಗುತ್ತೆ. ಉತ್ತರದಲ್ಲಿ ಈ ಕಡೆ ಬರುತ್ತೆ ಇನ್ನೊಂದು, ಇದು ಸೌತ್ ಪಿನಾಕಿನಿ, ದಕ್ಷಿಣ ಪಿನಾಕಿನಿ. ಸೊ ದಕ್ಷಿಣ ಪಿನಾಕಿನಿ, ದಿಸ್ ಇಸ್ ಉತ್ತರ ಪಿನಾಕಿನಿ. ಉತ್ತರ ಪಿನಾಕಿನಿ ಇಸ್ ಕಾಲ್ಡ್ ಆಸ್ ಪೆನ್ನಾರ್. ದಕ್ಷಿಣ ಪಿನಾಕಿನಿ ಇಸ್ ಕಾಲ್ಡ್ ಆಸ್ ಪೊನ್ನಿಯಾರ್. ಮಧ್ಯದಲ್ಲಿ ಒಂದು ಹೋಗುತ್ತೆ ಈ ಕಡೆ ಪಾಲಾರು. ಸೊ ನಮ್ಮ ನಂದಿದುರ್ಗ ಹಿಲ್ಸ್ ಇಸ್ ಎಕ್ಸಾಂಪಲ್ ಆಫ್ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್. ಅಂದರೆ ಮೇಲಿಂದ ಸೆಂಟ್ರಿಂದ ಹುಟ್ಟಿ ಎಲ್ಲ ಕಡೆ ಹಿಂಗೆ ಹರ್ಕೊಂಡು ಹೋಗುವಂಥ ನದಿಗಳು, ಅದನ್ನ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ತ್ ಪೆನ್ನಾರ್ originates in ನಂದಿದುರ್ಗ ಹಿಲ್ಸ್, ಕರೆಕ್ಟು, ರೈಟ್. ಆ್ಯಂಡ್ ಮಂಜರಾ ಇಸ್ ಅ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಸೊ ಗೋದಾವರಿ ನದಿಯ ಟ್ರಿಬ್ಯೂಟರಿ ಒಂದೇ ಡಿಸ್ಟ್ರಿಕ್ಟಲ್ಲಿ ಹರಿಯುತ್ತೆ ನಮ್ಮ ಕರ್ನಾಟಕದಲ್ಲಿ, ಬೀದರ್ ಡಿಸ್ಟ್ರಿಕ್ಕಲ್ಲಿ. ಆ ಬೀದರ್ ಡಿಸ್ಟ್ರಿಕ್ಕಲ್ಲಿ ಇದರ ಉಪನದಿ ಒಂದು ಮಂಜರಾ ಬಂದು ಇಟ್ಸ್ ಗೋನ್ ಟು ಜಾಯಿನ್. ಸೊ ಈ ಥರ ಹುಟ್ಕೊಂಡು ಬಂದು ಇಟ್ಸ್ ಗೋನ್ ಟು ಜಾಯಿನ್ ದ ಗೋದಾವರಿ ನದಿ. ಆ್ಯಂಡ್ ಇದರ ಒಂದು ಉಪನದಿ ಬಂದು ಇನ್ನೊಂದು ಕಾರಂಜ ಅಂತ. ಸೊ ಕಾರಂಜ ಇಸ್ ಅ ಟ್ರಿಬ್ಯೂಟರಿ. ಕಾರಂಜ ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ, ಕಾರಂಜ ಪ್ರಾಜೆಕ್ಟು, ರೈಟ್. ಸೊ ಕಾರಂಜ ಈಸ್ ಅ ಟ್ರಿಬ್ಯೂಟರಿ ಆಫ್ ಮಂಜರಾ. ಮಂಜರಾ ಇಸ್ ಅ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಯಾವ ಡಿಸ್ಟ್ರಿಕ್ಟಲ್ಲಿ ಹರಿಯುತ್ತೆ? ಎರಡು ಬೀದರ್ಲಿ ಹರಿಯುತ್ತೆ, ರೈಟ್. ಸೊ ಒರಿಜಿನೇಟ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಹಾರಾಷ್ಟ್ರದ ಬಾಲಘಾಟ್ ರೇಂಜಸ್ ಇಂದ. ಸೊ ಇಲ್ಲಿ ಸ್ಟಾರ್ಟ್ಸ್ ಮಹಾರಾಷ್ಟ್ರದ ಬಾಲಘಾಟ್ ರೇಂಜಸ್, ಕರ್ನಾಟಕ ಬೀದರ್ ಡಿಸ್ಟ್ರಿಕ್ಟಲ್ಲಿ ಹಿಂಗೆ ಪಾಸ್ ಆಗಿ ಇಟ್ಸ್ ಗೋನ್ ಟು ಮೂವ್ ಆನ್, ರೈಟ್. ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಬಟ್ ಕ್ವಶನ್ಗೆ ಏನು ಕೇಳ್ತಿದೆ? ಇನ್ಕರೆಕ್ಟ್ಲಿ ಮ್ಯಾಚ್ ಅಂತ. ಸೊ ಯಾವುದು ತಪ್ಪಾಗಿ ಮ್ಯಾಚ್ ಆಗಿದೆ? ಯಾವುದು ತಪ್ಪಾಗಿ ಮ್ಯಾಚ್ ಆಗಿಲ್ಲ. ಸೊ ದೇರ್ ಫಾರ್ ದ ಆಪ್ಷನ್ ನನ್ ಆಫ್ ದ ಅಬವ್ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. Incorrectly matched, option 4, right. So moving on to the next question. So consider the following statements. Island is ಅಂದರೆ ಇದೇನಂತಂದರೆ ಒಂದು ಗ್ರೂಪ್ ಆಫ್ ಐಲ್ಯಾಂಡ್ಸು, ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಈ ಥರ ಕ್ವಶನ್ಸ್ ನಿಮಗೆ KPSC UPSC ಭಾಳಷ್ಟು ಸರಿ ಕೇಳ್ಬೋದು. ನಿಮಗೆ ಒಂದು ಕಂಡೀಷನ್ಸ್ ಕೊಡ್ತಾರೆ ಆ್ಯಂಡ್ ಇದು ಯಾವ ಒಂದು ಪ್ರದೇಶಕ್ಕೆ ಅನ್ವಯ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ, ರೈಟ್. ಸೊ ಲೆಟಸ್ ಒಂದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇದೆಯಂತೆ, ಅದರಲ್ಲಿ 4 ದ್ವೀಪಗಳಿದೆಯಂತೆ ಇನ್ ದ ಕೋಸ್ಟ್ ಆಫ್. ಸೊ ಮಲ್ಪೆಯಿಂದ ಆ ಕಡೆ ಇರುವಂಥ ದ್ವೀಪ. ಸೊ ಮಲ್ಪೆಗೆ ಹತ್ತಿರದಲ್ಲಿರುವಂಥ ದ್ವೀಪ ಯಾವುದು? ಮೊದಲನೇ ಇಂಟು. ಎರಡನೇದು, ಇದರಲ್ಲಿ ತುಂಬ ತೆಂಗಿನ ಮರಗಳಿರುತ್ತೆ, ಕೋಕೋನಟ್ ಪಾಮ್ಸು. ದೇರ್ ಫಾರ್ ಅದರ್ ನೇಮ್ ಫಾರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕೋಕೋನಟ್ ಐಲ್ಯಾಂಡ್. ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಮೂರನೇದು, ದೇರ್ ಆಲ್ಸೋ ಹ್ಯಾವ್ ಇನ್ ದ ಕಾಲಮ್ನಾರ್ ರಯೋಲಿಥಿಕ್ ಲಾವಾ. ರಯೋಲಿಥಿಕ್ ಲಾವಾ ಅಂತಂದರೆ ಹೈ ಅಮೌಂಟ್ ಆಫ್ ಸಿಲಿಕಾ ಇರುತ್ತೆ. ಹೈ ಅಮೌಂಟ್ ಆಫ್ ಸಿಲಿಕಾ ಇತ್ತು ಅಂತಂದರೆ ನಮಗೆ ಇಟ್ ಈಸ್ ಅಸಿಡಿಕ್ ಲಾವಾ. ಅಸಿಡಿಕ್ ಲಾವಾ ತುಂಬ ವಿಸ್ಕಸ್ ಆಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಆ್ಯಂಡ್ ನಮ್ಗೆ ಇದು ಒಂಥರ ಈ ಲಂಪ್ ಆಕಾರದಲ್ಲಿ ಇದು ಡೆಪಾಸಿಟ್ ಆಗಿರುತ್ತೆ ಕಲ್ಲು. ಅಂದರೆ ಲಾವಾ ಆಚೆ ಬಂದಾಗ ಏನಂತ ಕೂಲ್ ಆದಾಗ ಇಟ್ ಇಸ್ ಸಮಥಿಂಗ್ ಲೈಕ್ ಲಂಪ್ ಆಕಾರದಲ್ಲಿರುತ್ತೆ. ಅದನ್ನ ನಾವು ರಯೋಲಿಥಿಕ್ ಲಾವಾ ಅಂತ ಹೇಳ್ತೀವಿ. ಈ ರೀಜನ್ ಇಟ್ ಈಸ್ ಆಲ್ಸೋ ಫೌಂಡ್. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತಿದೆ ಫೇಮಸ್ ಕೋಕೋನಟ್ ಐಲ್ಯಾಂಡ್ ಇಸ್ ಅದರ್ ನೇಮ್ ಫಾರ್ ವಿಚ್ ಐಲ್ಯಾಂಡ್? St. Mary's Island. St. Mary's Island is the one which is actually off the coast of ಮಲ್ಪೆಯಿಂದ ಕೋಸ್ಟಿಂದ ಈ ಕಡೆ ಇರುವಂಥದ್ದು ಯಾವುದು? ಸೆಂಟ್ ಮೇರೀಸ್ ಐಲ್ಯಾಂಡ್. ಆ್ಯಂಡ್ ಇದು ರಯೋಲಿಥಿಕ್ ಕಾಲಮ್, ಇದು ಇಂಪಾರ್ಟೆಂಟ್ ನಮಗೆ. ಕಲ್ಲು ಒಂದು ಸಿಲಿಕಾ ಕಲ್ಲು, ಅಂದರೆ ಹೈ ಆ್ಯಂಡ್ ಸಿಲಿಕಾ. ಅಸಿಡಿಕ್ ಲಾವಾ ಬಂದು ವಿಸ್ಕಸ್ ಲಾವಾ, ಕೂಲ್ ಆದಾಗ ಲಂಪ್ ಆಕಾರದಲ್ಲಿರುತ್ತೆ, ರೈಟ್. ಆ್ಯಂಡ್ ದಟ್ ಇಸ್ ಕಾಲ್ಡ್ as ರಯೋಲಿಥಿಕ್ ಲಾವಾ. ಆ್ಯಂಡ್ ದ ಅದರ್ ನೇಮ್ ಫಾರ್ ದಿಸ್ ಇಸ್ ಕೋಕೋನಟ್ ಐಲ್ಯಾಂಡ್, ರೈಟ್. ಸೊ ವಿಚ್ ಆಫ್ ದ ಟರ್ಮ್ ಫಾರ್ ದ ಫರ್ಟೈಲ್ ಲ್ಯಾಂಡ್ ಬಿಟ್ವೀನ್ 2 regions? ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ದೋ ಆ್ಯಂಡ್ ಆಬ್. ಸೊ ದೋ ಮೀನ್ಸ್ 2, ಆಬ್ ಮೀನ್ಸ್ ರಿವರ್ಸ್ ಅಂತ ಅರ್ಥ. ಎರಡು ನದಿಗಳು. ಸೊ ಎರಡು ನದಿಗಳು ಫಾರ್ ಎಕ್ಸಾಂಪಲ್ ಕೃಷ್ಣ ಮತ್ತು ಕಾವೇರಿ ಮಧ್ಯದಲ್ಲಿರುವಂತಲ್ಲ, ಇಲ್ಲೆಲ್ಲ ಡ್ರೈನೇಜ್ ಹೋಗುತ್ತಲ್ಲ. ನಮಗೆ ಡ್ರೈನೇಜ್ ಅಂತಂದ್ರೇನು? ಇಲ್ಲಿ ವಾಟರ್ ಶೆಡ್ ಇರುತ್ತೆ ಆ್ಯಂಡ್ ಇಲ್ಲಿ ಕೆನಲ್ ಸಿಸ್ಟಮ್. ಆದರೆ ಈ ರೀಜನ್ ಏನಾಗುತ್ತೆ? ಫರ್ಟೈಲ್ ಆಗಿರುತ್ತೆ, ಬೆಳೆ ಬೆಳೆಯೋದಕ್ಕೆ ಕಾಲ. ಎಸ್ ಆರ್ ನೋ? ಆ್ಯಂಡ್ ನಿಮ್ಗೆ ಗೊತ್ತಿರಬೇಕು ಇಂದಸ್ಸು. ಸೊ ಇಂದಸ್ಸು ಮತ್ತು ಜೇಲಂ, ಚೆನಾಬ್, ರಾವಿ. ಸೊ ವಿ ಹ್ಯಾವ್ ದಿಸ್ ಸಿಂಧ್ ಸಾಗರ್, ದೋಯಾಬೋ, Sindh Sagar, right. And we have this Chaj, Doyabo. Then we have Rachna. Then we have Bari Doyab. So Sindh Sagar ಅಂದರೆ ಇಂದಸ್ ಮತ್ತು
ನಮಗೆ ಈ ಒಂದು ಜೇಲಂ ಮಧ್ಯದಲ್ಲಿರುವಂಥದ್ದು ಸಿಂಧ್ ಸಾಗರು, ಜೇಲಮ್ಮು, ಚೆನಾಬು, ಚೆಜ್ಜು, ದಿಸ್ ಇಸ್ ಆಲ್ ಆರ್ ದೋಯಾಬ್ಸ್. ಇನ್ ಬಿಟ್ವೀನ್ ಎರಡು ನದಿಗಳ ಮಧ್ಯದಲ್ಲಿರುವಂಥ ಒಂದು ಫರ್ಟೈಲ್ ರೀಜನ್ ಅಗ್ರಿಕಲ್ಚರಲ್ ಪ್ಲೇನರ್ಗೆ ದೋಯಾಬ್ಸ್ ಅಂತ ಹೇಳಿ ಕರಿತೀವಿ. ರಚನಾ ಇಸ್ ಬಿಟ್ವೀನ್ ದ ರಾವಿ ರಿವರ್ ಅಂಡ್ ಚಿನಾಬ್ ರಿವರ್ ಅಂಡ್ ಬಾರಿ ಇಸ್ ಬಿಟ್ವೀನ್ ಬಿಯಾಸ್ ಅಂಡ್ ರಾವಿ ರಿವರ್. ರೈಟ್, ಇಂಪಾರ್ಟೆಂಟ್ ದೋಯಾಬ್ಸ್ ಇನ್ ದಸ್ ರಿವರ್. ಹಾಗೆ ನಮಗೆ ಕಾಲಕ್ರಮ, ಇಫ್ ಯು ಟಾಕ್ ಅಬೌಟ್ ದ ಹಿಸ್ಟಾರಿಕಲ್ ಟೈಮ್ಸ್, ಆಲ್ ದ ಫೈಟ್ಸ್ ಆರ್ ಬಿಟ್ವೀನ್ ದ ಕಿಂಗ್ಡಮ್ಸ್ ವಾರ್ ಫಾರ್ ದಿಸ್ ಫಸ್ಟ್ ಫರ್ಟೈಲ್ ದೋಯಾಬ್ಸ್. ಕೃಷ್ಣ ಗೋದಾವರಿ ದೋಯಾಬು, ಕೃಷ್ಣ ಮತ್ತು ಕಾವೇರಿ ದೋಯಾಬು, ಜನಗಳು ಇದಕ್ಕೋಸ್ಕರನೇ ಯುದ್ಧ ಮಾಡ್ತಾ ಇರ್ತಿದ್ರು. ರೈಟ್, ಸೊ ದೇರ್ ಫಾರ್ ದ ಆಪ್ಷನ್ ಈಸ್ ಸಿ, ಫರ್ಟೈಲ್ ಲ್ಯಾಂಡ್ ಬಿಟ್ವೀನ್ ಟೂ ಲ್ಯಾಂಡ್ಸ್ ಯಾವುದು? ದೋಯಾಬ್. Third, which of the following is a significant indicator of India's social and economic progress? ಈ social ಅಂತ ಹೇಳಿದ್ರೇನು, ನಿಮಗೆ ಹೆಲ್ತ್, ಎಜುಕೇಷನ್, ಲಿಟ್ರಸಿ ಆ್ಯಂಡ್ ಅದರ್ ಸಾರ್ಟ್ ಆಫ್ ಆಪರ್ಚುನಿಟೀಸ್, ಲೈಕ್ ಫಾರ್ ಎಕ್ಸಾಂಪಲ್ ಈ ಜೆಂಡರ್ ಈಕ್ವಾಲಿಟಿ ಆಗಿರ್ಬೋದು, ಅಥವಾ ಕಾಸ್ಟ್ ಈಕ್ವಾಲಿಟಿ ಆಗಿರ್ಬೋದು, ಆರ್ ಲೈಕ್ ಡಿಸ್ಕ್ರಿಮಿನೇಷನ್ ಮಾಡಿದೆ ಅಂತ, ದಟ್ ಈಸ್ ಲೈಕ್ ಸೋಷಿಯಲ್ ಗ್ರೋತ್ ಅಂತ. ಎಕನಾಮಿಕ್ ಪ್ರೋಸೆಸ್ ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡಿರೋದು ಆಗಿರ್ಬೋದು. ಈ ಕೆಳಕಂಡ 4 ಇದರಲ್ಲಿ ಯಾವುದು ಅಂತೇಳಿ 3 ಕೊಟ್ಟಿರೋದ್ರಲ್ಲಿ ಯಾವುದು ಇಂಡಿಕೇಶನ್ ಆಫ್ ಬೋತ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್? Right, so first literacy rates andre it is an indication of social progress. ಹೌದಾ? ಸೊ ಲಿಟ್ರಸಿ ಅಂಡ್ ಎಜುಕೇಷನ್ ಡೆವಲಪ್ಮೆಂಟ್ ಮೀನ್ಸ್ ನಮ್ಮದು ಸೋಷಿಯಲ್ ಪ್ರೋಸೆಸ್ ಆಗಿದೆ ಅಂತ ಅರ್ಥ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಮತ್ತು ಇಂಪ್ರೂವ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಕನಾಮಿಕ್ ಪ್ರೋಗ್ರೆಸ್. ಥರ್ಡ್, ಎಕ್ಸ್ಪ್ಯಾಂಡಿಂಗ್ ಆಕ್ಸೆಸ್ ಟು ಹೆಲ್ತ್ ಕೇರ್, ಹೇಳಿದ್ನಲ್ಲ, ಹೆಲ್ತ್ ಕೇರ್ ಮತ್ತು ಮೆಡಿಕಲ್ ಅಂತಂದರೆ ಅಗೇನ್ಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಪ್ರೋಗ್ರೆಸ್. ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ಸೊ 4ನೇ ಸ್ಟೇಟ್ಮೆಂಟ್, ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್, which of the following is the primary factor contributing to India's high population density? ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಜನಸಂಖ್ಯಾ ಸಾಂದ್ರತೆ ಅಂತ ಹೇಳ್ತೀವಲ್ಲ, ರೈಟ್. ಸೊ ವಿತ್ ಗಿವನ್ ಒಂದು ಸ್ಕ್ವೇರ್ ಕಿಲೋಮೀಟರ್ಲಿ ಎಷ್ಟು ಪಾಪ್ಯುಲೇಷನ್, ಎಷ್ಟು ಜನ ಇದ್ದಾರೆ. ಅರ್ಬನ್ ಏರಿಯಾಸಲ್ಲಿ ನಮ್ಗೆ ಗೊತ್ತಿದೆ ದ ಡೆನ್ಸಿಟಿ ಈಸ್ ಮೋರ್, ರೈಟ್. ಸೊ ಇಲ್ಲೇನು 4 ಕಂಡೀಷನ್ಸ್ ಕೊಟ್ಟಿದ್ದಾರೆ, 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಯಾವುದು ಪಾಪ್ಯುಲೇಷನ್ ಡೆನ್ಸಿಟಿನ ಹೆಚ್ಚು ಮಾಡುತ್ತೆ ಅಂತ, ಯಾವುದು ಕಡಿಮೆ ಮಾಡುತ್ತೆ ಅಂತ ಕೇಳ್ತಿಲ್ಲ, ರೈಟ್. ಪ್ರೈಮರಿ ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಪಾಪ್ಯುಲೇಷನ್, ಹೈ ಪಾಪ್ಯುಲೇಷನ್ ಡೆನ್ಸಿಟಿ. ಮೊದಲೇದು ನಮಗೆ ಈಗ ಡೆಮೋಗ್ರಫಿಕ್ ಟ್ರಾನ್ಸಿಷನಲ್ಲಿ ನಾವು ನೋಡಬೇಕು, ಇದು ಬರ್ತ್ ರೇಟು, ಇದು ಡೆತ್ ರೇಟು. ಸ್ಟಾರ್ಟಿಂಗ್ ಫೇಸಲ್ಲಿ ಹೇಗಿತ್ತು ನಮ್ಮದು? ಹೈ ಬರ್ತ್ ರೇಟು, ಹೈ ಡೆತ್ ರೇಟ್, ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ, ಹಾಗೆ ಜನ ಕೂಡ ಸಾಯ್ತಾ ಇದ್ದಾರೆ. ಅದಕ್ಕೋಸ್ಕರ 1 ಡಜನ್ನು 2 ಡಜನ್ ಮಕ್ಕಳನ್ನ ಇರ್ತಾ ಇದ್ರು, ಬಿಕಾಸ್ ಸುಮಾರು ಜನ ಮಾತ್ರ ಮಕ್ಕಳು ಸತ್ತೋಗ್ತಿದ್ರು. ಆ್ಯಂಡ್ ನಮಗೆ ಹೆಲ್ತ್ ಕೇರ್ ಚೆನ್ನಾಗಿ ಇಂಪ್ರೂವ್ ಆಯಿತು. ಸೊ ಏನಾಯಿತು ದೆನ್, ಎ ಫರ್ಟಿಲಿಟಿ ರಿಮೇನ್ ಬಟ್ ಯುವರ್ ಡೆತ್ ರೇಟ್ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಸೊ ನಿಮ್ಮ ಡೆತ್ ರೇಟ್ ಆಯಿತು. ನಮ್ಮ ಇಂಡಿಪೆಂಡೆನ್ಸ್ ಆದ ನಂತರ ಒಂದು ವೆಲ್ಫೇರ್ ಪ್ರೋಗ್ರಾಮ್ಸ್ ಆಗಿರೋದು, ಹೆಲ್ತ್ ಕೇರ್ ಕೊಟ್ಟಾಗ ಏನಾಯಿತು ಅಂದರೆ ಡೆತ್ ರೇಟ್ಸ್ ಕಡಿಮೆ ಆಯಿತು, ಬಟ್ ಫರ್ಟಿಲಿಟಿ ರೇಟ್ ಚೆನ್ನಾಗಿದೆ, ಅಲ್ಲೇ ಇದೆ. ಆ್ಯಂಡ್ ಥರ್ಡ್ ರೇಟ್ ಆಗಿದೆ, ಥರ್ಡ್ ಫೇಸಲ್ಲಿ ಇಟ್ ಸ್ಟಾರ್ಟ್ಸ್, ಇವನ್ ದ ಬರ್ತ್ ರೇಟ್ ಆಲ್ಸೋ ಸ್ಟಾರ್ಟ್ಸ್ ಕಮಿಂಗ್ ಡೌನ್. ಬರ್ತ್ ರೇಟ್ ಕಡಿಮೆ ಆಗುತ್ತೆ, ಸೊ ಡೆತ್ ರೇಟು ಕಡಿಮೆ ಆಯಿತು. ನಾವು ದಿಸ್ ಬಿಕಮ್ಸ್ ಅ ಸ್ಟೇಬಲ್ ಝೋನ್. ಸೊ ಇದು ಫಸ್ಟ್ ಝೋನ್, ಫಸ್ಟ್ ಏರಿಯಾ. ದಿಸ್ ಇಸ್ ಸೆಕೆಂಡ್ ಫೇಸ್, ದಿಸ್ ಇಸ್ ದ ಥರ್ಡ್ ಫೇಸ್. ಸೊ ದಿಸ್ ಇಸ್ ಅ ಸ್ಟೇಬಲ್ ಫೇಸ್, ರೈಟ್. ಆ್ಯಂಡ್ ಇಲ್ಲೇನಾಗುತ್ತೆ, ರಿವರ್ಸ್ ಆಗುತ್ತೆ, ರಿವರ್ಸ್ ಅಥವಾ ನೆಗೆಟಿವ್ ಆಗುತ್ತೆ. ಅಂದರೆ ಇಲ್ಲಿ ಬರ್ತ್ ರೇಟ್ ಇರಲ್ಲ. ಕೆಲವು ಕಂಟ್ರಿಯಲ್ಲಿ ನಂಬರ್ ಆಫ್ ಪೀಪಲ್ ಆರ್ ಯಂಗ್ಸ್ಟರ್ಸ್ ತುಂಬ ಕಡಿಮೆ ಇದ್ದಾರೆ, ರೈಟ್. ಆ್ಯಂಡ್ ಅಲ್ಲಿ ಬರ್ತ್ ರೇಟ್ ಕಡಿಮೆ ಇದೆ, ಡೆತ್ ರೇಟ್ ಹೆಚ್ಚಾಗ್ತಾ ಇದೆ. ಬಟ್ ಅಲ್ಲಿ ನೆಗೆಟಿವ್ ಯೂಶಲಿ ಹೋಗಲ್ಲ, ಯೂಶಲಿ ಸ್ಟೇಬಲ್ ಆಗೋಗುತ್ತೆ, ಬಟ್ ಬರ್ತ್ ಈಸ್ ನಾಟ್ ಹ್ಯಾಪನಿಂಗ್. ಸೊ ದಿಸ್ ಈಸ್ ವಾಟ್ 4 ಕಂಡೀಷನ್ಸ್ ಆರ್ ದ 4 states ಇನ್ವಾಲ್ವ್ಡ್ ದ ಗ್ರೋತ್ ಆಫ್ ಪಾಪ್ಯುಲೇಷನ್. ಸೊ ಮೊದಲೇನು ಹೇಳುತ್ತೆ ಅಂದರೆ ಹೈ ಫರ್ಟಿಲಿಟಿ ರೇಟ್ ಆ್ಯಂಡ್ ಲೋವರ್ ಮಾರ್ಟಿಲಿಟಿ ರೇಟ್. ಸೆಕೆಂಡ್ ಕಂಡೀಷನ್, ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ, ಮಾರ್ಟಿಲಿಟಿ ಕಡಿಮೆ, ಅಂದರೆ ಹುಟ್ಟುವಂಥ ಮಕ್ಕಳು ಹೆಚ್ಚಾಗಿದ್ದಾರೆ, ಸಾಯೋವಂಥ ಜನಗಳು ಕಡಿಮೆ ಆಗಿದ್ದಾರೆ, ಪಾಪ್ಯುಲೇಷನ್ ಶೂಟ್ ಆಗುತ್ತೆ. ಪಾಪ್ಯುಲೇಷನ್ ಆಗುತ್ತೆ, ಶೂಟ್ ಆಗುತ್ತೆ. ನಮಗೆ 60-70ನೇ ದಶಕದ ನಂತರ ನಾವು 2000ವರೆಗೂ ವಿ ಕ್ಯಾನ್ ಸಿ ದಿಸ್ ಸಾರ್ಟ್ ಆಫ್ ಫೇಸ್ ಇಸ್ ಹ್ಯಾಪನಿಂಗ್. ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದಾಗುತ್ತೆ. ಎರಡನೇದು, ರೂರಲಿಂದ ಅರ್ಬನ್ ಮೈಗ್ರೇಷನ್. ಹೌದಾ? ಸೊ ಹಳ್ಳಿಯಿಂದ ಜನ ಬರ್ತಾರೆ ಅರ್ಬನ್ ಏರಿಯಾಸಲ್ಲಿ. ಸೊ ಒಂದು ಸಿಟಿಯ ಸಾಂದ್ರತೆ ಹೆಚ್ಚಾಗುತ್ತಾ? ಖಂಡಿತ ಹೆಚ್ಚಾಗುತ್ತೆ. ಆ್ಯಂಡ್ ಮೂರನೇದು, ಲಿಮಿಟೆಡ್ ಫ್ಯಾಮಿಲಿ ಪ್ಲಾನಿಂಗ್. ನಮ್ಮಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಸಿಸ್ಟಮ್ ಇಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮಕ್ಕಳು ಇರ್ತಾರೆ. ಆ್ಯಂಡ್ ಈವನ್ ದ ಕಾನ್ಸೆಪ್ಟ್ ಆಫ್ ಕಾಂಟ್ರಸೆಪ್ಟಿವ್ ಪ್ರಾಕ್ಟೀಸಸ್ ಆರ್ ನಾಟ್ ಯೂಸ್ ಬೈ ಪೀಪಲ್, ಸ್ಪೆಷಲಿ ಇನ್ ದ ರೂರಲ್ ಏರಿಯಾಸ್. ರೂರಲ್ ಏರಿಯಾಸಲ್ಲಿ ನಮಗೆ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮುಂಚೆ ಐ ಥಿಂಕ್ ಇಟ್ ವಾಸ್ ಗಿವನ್ ಫ್ರೀ ಆಫ್ ಕಾಸ್ಟ್ ಬೈ ದ ಗವರ್ಮೆಂಟ್ ಇನ್ ಆಲ್ ದ ಪಬ್ಲಿಕ್ ಹೆಲ್ತ್ ಕೇರ್ ಫೆಸಿಲಿಟೀಸಲ್ಲಿ ಕೊಡ್ತಾರೆ. ಕಾಂಟ್ರಸೆಪ್ಟಿವ್ಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಕೊಡ್ತಾರೆ. ಅದು ಕರೆಕ್ಟಾಗಿ ಬಳಕೆ ಆಗದಿದ್ರೆ ಏನಾಗುತ್ತೆ? ವಿ ಕ್ಯಾನ್ ಸಿ ದರ್ ಈಸ್ ಅ ಪಾಪ್ಯುಲೇಷನ್ ಡೆನ್ಸಿಟಿ ಗ್ರೋ ಆಗುತ್ತೆ. ಸೊ ಆಲ್ ದ ಅಬೋ ಆಪ್ಷನ್ ಈಸ್ ಯಾವ್ದು ಆನ್ಸರು? ಆಪ್ಷನ್ ಡಿ, ಆಲ್ ಆಫ್ ದ ಅಬೋ ಕಾಂಟ್ರಿಬ್ಯೂಟ್ಸ್ ಟು ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಡೆನ್ಸಿಟಿ. ನೆಕ್ಸ್ಟ್, so which is the primary driving force? Driving force behind the India's tropical monsoon. Tropical monsoon ನಮಗೆ ಗೊತ್ತಿದೆ, monsoons come from originate from the south of Indian Ocean. ಇಲ್ಲಿ ಬರುತ್ತೆ and ITCZ cross ಆಗಿ because of the Coriolis force ಇದಾಗುತ್ತೆ, it is shifted towards the right and therefore it is called as southwest monsoons reaching the Kerala ರೀಚ್ ಆಗುತ್ತೆ. ಫಸ್ಟ್ ಜೂನ್ ಮಂತಲ್ಲಿ, ಜೂನ್ 5th
it reaches the Kerala coast. ಓಕೆನಾ, ರೈಟ್. ಸೊ ಇದರಲ್ಲಿ ಯಾವುದು ಅಂತ ನಮಗೆ ಕಾರಣ, ಫಸ್ಟು ದ ಮೂವ್ಮೆಂಟ್ ಆಫ್ ITCZ ನಮಗೆ ಗೊತ್ತಿರಬೇಕು. ದೇರ್ ಈಸ್ ಜಾಗ್ರಫಿಕಲ್ ಈಕ್ವೇಟರ್ 0 degrees ಅಲ್ಲಿ ನೋಡ್ತೀವಿ, ಬಟ್ ಇನ್ನೊಂದು ಬಂದು ಥರ್ಮಲ್ ಈಕ್ವೇಟರ್ ಅಂತ ಹೇಳ್ತೀವಿ. ಇದನ್ನು ITCZ ಅಂತೀವಿ, ಇಂಟರ್ ಟ್ರಾಪಿಕ್ ಕನ್ವರ್ಜೆನ್ಸ್ ಝೋನ್. ಆ್ಯಂಡ್ ಈ ಝೋನಲ್ಲಿ ಏನಾಗುತ್ತೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರಿಂದ ನಿಮ್ಮ ಈಸ್ಟರ್ಲಿ ಸ್ಟೇಟ್ ವಿಂಡ್ಸು ಆ್ಯಂಡ್ ಸದರ್ನ್ ಹೆಮಿಸ್ಫಿಯರಿಂದ ಟ್ರೇಡ್ ವಿಂಡ್ಸ್ ಬಂದು ಮೀಟ್ ಆಗುತ್ತೆ, ರೈಟ್. ಆ್ಯಂಡ್ ಎಲ್ಲಿ ಮೀಟ್ ಆಗುತ್ತೋ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಎಲ್ಲಿ ಒಂದು ITCZ ಮೀಟ್ ಆಗುತ್ತೋ ಅಲ್ಲಿ ಮಳೆ ಜಾಸ್ತಿ ಆಗುತ್ತೆ. ಸಮ್ಮರ್ ಏನಾಗುತ್ತೆ ಅಂದರೆ ITCZ, ಬಿಕಾಸ್ ಆಫ್ ದ ಅಪರೆಂಟ್ ಮೂವ್ಮೆಂಟ್ ಆಫ್ ದ ಸನ್ಸ್ ವರ್ಟಿಕಲ್ ರೇಸ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್, ITCZ ಆಫ್ ದ ಥರ್ಮಲ್ ಈಕ್ವೇಟರ್ ಮೂವ್ಸ್ ನಾರ್ದರ್ ಟು ದಿಸ್ ಆ್ಯಕ್ಚುಲ್ ಜಾಗ್ರಫಿಕಲ್ ಈಕ್ವೇಟರ್, ITCZ ಅಂತ ಹೇಳ್ತೀವಿ. ಸದರ್ನ್ ಹೆಮಿಸ್ಫಿಯರ್ ಏನಾಗುತ್ತೆ ವಿಂಟರಲ್ಲಿ ಅಗೇನ್ ಇಟ್ ಗೋಸ್ ಡೌನ್ ಟು ದ ಸದರ್ನ್ ಹೆಮಿಸ್ಫಿಯರ್. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಈ ಥರ ಇದೆ ಅಂತ ಹೇಳಿದ್ರೆ, ಸೊ ಇಂಡಿಯನ್ ಕಾಂಟಿನೆಂಟ್ ಈ ಥರ ಇದೆ ಅಂತ ಹೇಳಿದ್ರೆ, ಸೊ ITCZ ನಮಗೆ ಅಲ್ಟಿಮೇಟ್ಲಿ ಸಮ್ಮರ್ ಪೀಕಲ್ಲಿ ಇಲ್ಲವರೆಗೂ ಬರುತ್ತೆ, ನಮ್ಮ ನಾರ್ದರ್ನ್ ಇಂಡಿಯನ್ ಪ್ಲೇನ್ಸ್ ಮೇಲೆವರೆಗೂ ಬರುತ್ತೆ. ಬಟ್ ಈ ಪ್ರೀ ಮಾನ್ಸೂನ್ ಶವರ್ ಹೆಂಗೆ ಬರುತ್ತೆ ಅಂದರೆ ITCZ ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ದಿಸ್. ಸೊ ಯಾವ್ಯಾವ ರೀಜನ್ಗೆ ಹೋಗ್ತಾ ಏನಾಗುತ್ತೆ, ಸನ್ಸ್ ವರ್ಟಿಕಲ್ ಮೂವ್ಮೆಂಟ್ ಈ ಥರ ಹೋಗ್ತಿದ್ರೆ ITCZ ಬೈ ಇಟ್ಸ್ ಕವರಿಂಗ್ ಆಲ್ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ, ರೈಟ್. ದೇರ್ ಫಾರ್ ಎಲ್ಲೆಲ್ಲಿ ಒಂದು ITCZ ಮೀಟ್ ಆಗುತ್ತೆ ಅಲ್ಲಿ ಮಳೆ ಆಗುತ್ತೆ. ಆ್ಯಂಡ್ ಮಾನ್ಸೂನ್ಸ್ ಬರೋದಕ್ಕೆ ಮೇನ್ ಕಾರಣ ಅಂದರೆ ಈ ITCZ ಇಂಡಿಯಾ ಮೇಲೆ ಇರುತ್ತೆ, ಅಥವಾ ಲದಾಖ್ ರೀಜನ್ ಅಥವಾ ಟಿಬೆಟಿಯನ್ ರೀಜನ್ ಮೇಲೆ ITCZ ಇಸ್ ಶಿಫ್ಟೆಡ್. ಸೊ ಇಂಡಿಯನ್ ಒಂದು ನಾರ್ದರ್ನ್ ಪ್ಲೇನ್ಸ್ವರೆಗೂ ಅಲ್ಲವರೆಗೂ ಬರುತ್ತಲ್ಲ, ಬಿಕಾಸ್ ಆಫ್ ದ್ಯಾಟ್ ದ ವಿಂಡ್ಸ್ ಆರ್ ಆ್ಯಕ್ಚುಲಿ sucked from the high pressure zone. ಇದು intense low pressure zone ಆಗುತ್ತೆ. ಸೊ ವಿಂಡ್ಸ್ ಎಲ್ಲೆಲ್ಲಿ ಇದಾಗುತ್ತೋ ಆಲ್ ದಿಸ್ regions we can see there is convergence of winds and heavy rainfall is going to happen. Of course the movement of ITCZ especially ಅದಕ್ಕೆ in the northern hemisphere, full statement ಕೊಡಲಿಲ್ಲ, in the northern hemisphere causes the monsoons, ಕರೆಕ್ಟ್. ITCZ ಮೇಲೆ ಬರಲಿಲ್ಲ ಅಂದರೆ ಮಾನ್ಸೂನ್ಸ್ ಆಗಲ್ಲ. ಅದಕ್ಕೆ ವಿಂಟರಲ್ಲಿ ಯಾಕಾಗಲ್ಲ, ವಿಂಟರಲ್ಲಿ ITCZ ಕೆಳಗಡೆ ಇರುತ್ತೆ. ಸೊ ಅದಕ್ಕೆ ಒಂದು ಸದರ್ನ್ ಹೆಮಿಸ್ಫಿಯರ್ ಚೆನ್ನಾಗಿ ಮಳೆ ಆಗ್ತಾ ಇರುತ್ತೆ, ಬಿಕಾಸ್ ಎರಡು ಮೀಟ್ ಆಗ್ತಾರೆ. ಮತ್ತು ನಾರ್ದರ್ನ್ ಹೆಮಿಸ್ಫಿಯರ್ ಸಮ್ಮರ್ ಬರೋಷ್ಟರಲ್ಲಿ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟು ದ ನಾರ್ತ್, ರೈಟ್. ಸೊ ವಿಂಟರ್ಲಿ ಇಲ್ಲಿರುತ್ತೆ ITCZ. ಸೊ ಇದು ಮೇಲೆ ಬಂದರೆ ಮಾತ್ರ ನಮಗೆ ಮಾನ್ಸೂನ್ಸ್ ಆಗುವಂಥದ್ದು, ಇಲ್ಲಾಂದರೆ ಆಗೋದಿಲ್ಲ, ರೈಟ್. ನೆಕ್ಸ್ಟ್ ಇನ್ಫ್ಲುಯೆನ್ಸ್ ಆಫ್ ದ ಎಲ್ನಿನೋ ಸದರ್ನ್ ಆನ್ಸಲೇಷನ್. ಎಲ್ನಿನೋ ಸದರ್ನ್ ಆನ್ಸಲೇಷನ್ ಇಸ್ ಅ ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್. ಅದಿದ್ರೆ ಮಳೆ ಆಗಲ್ಲ, ಲೈಕ್ ಲಾಸ್ಟ್ ವರ್ಷ ಆಯ್ತಲ್ಲ, ಮಳೆ ಆಗೋದಿಲ್ಲ. ಎಲ್ನಿನೋ ಏನಾಗುತ್ತೆ, ಮಾನ್ಸೂನ್ಸ್ ಬರೋದನ್ನು ತಡೆಯುತ್ತೆ. ಸೊ ದೇರ್ ಫಾರ್ ದಿಸ್ ಇಸ್ ರಾಂಗ್. ದ ಪ್ರೆಸೆನ್ಸ್ ಆಫ್ ಹಿಮಾಲಯಾಸ್ ಆ್ಯಂಡ್ ಅದರ್ ಮೌಂಟೇನ್ ರೇಂಜಸ್ ತಪ್ಪು, ಬಿಕಾಸ್ ಐ ಥಿಂಕ್ ಒಂದು ಆಪ್ಷನ್ ಸಿಕ್ಬಿಡ್ತಲ್ಲ ನಮಗೆ, ಇದೇ ಮೇನು, ಮಿಕ್ಕಿದೆಲ್ಲ ವೇಸ್ಟು. ದ ಪ್ರೆಸೆನ್ಸ್ ಆಫ್ ಹಿಮಾಲಯಸ್ ಆ್ಯಂಡ್ ಅದರ್ ಮೌಂಟೇನ್ಸ್, ಹಿಮಾಲಯಸ್ ತಡೆಯುತ್ತೆ, ಇಲ್ಲಿ ಬರುವಂಥ ಉತ್ಕಲ್ ಕೋಸ್ಟಲ್ಲಿ ಬರುವಂಥದ್ದನ್ನ ತಡೆದು ನಾರ್ದರ್ನ್ ಪ್ಲೇನ್ಸ್ ಸ್ವಲ್ಪ ಮಾಡಿ ಮಳೆ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ದ ಕಾಸ್ ಆಫ್ ಇಟ್, ರೈಟ್. ಆ್ಯಂಡ್ ನೆಕ್ಸ್ಟ್ ದ ಪ್ರಾಕ್ಸಿಮಿಟಿ ಆಫ್ ಇಂಡಿಯನ್ ಓಷನ್ ವಿತ್ ದ ವಾರ್ಮ್ ವಾಟರ್ಸ್. ನೋ, ವಾರ್ಮ್ ವಾಟರ್ಸ್ ಯಾವುದು ನಮಗೆಲ್ಲ ವಾರ್ಮ್ ವಾಟರ್ಸ್ ಇರ್ಬೋದು, ಬಟ್ ದಟ್ ಈಸ್ ನಾಟ್ ಮಾನ್ಸೂನ್ಸ್. ಡನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್.